ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಕ್ರಿಕೆಟ್. ನಾನು ಗಂಗಾಧರ್. ಟೀಮ್ ಇಂಡಿಯಾ ಹಾಗೂ ಕರ್ನಾಟಕ ತಂಡದ ಸ್ಟಾರ್ ಆಲ್ರೌಂಡರ್ ಕೃಷ್ಣಪ್ಪ ಗೌತಮ್ ಕ್ರಿಕೆಟ್ಗೆ ಗುಡ್ ಬೈ ಹೇಳಿದ್ದಾರೆ. 14 ವರ್ಷಗಳ ಕ್ರಿಕೆಟ್ ಕರಿಯರ್ನಲ್ಲಿ ಗೌತಮ್ ಭಾರತ ಏಕದಿನ ತಂಡ, ಇಂಡಿಯಾ ಎ, ಕರ್ನಾಟಕ, IPL ತಂಡಗಳನ್ನು ಪ್ರತಿನಿಧಿಸಿದರು. ಫಿಯರ್ಲೆಸ್ ಆ್ಯಂಡ್ ಅಗ್ರೆಸಿವ್ ಕ್ರಿಕೆಟರ್ ಆಗಿದ್ದ ಗೌತಮ್ ನವೆಂಬರ್ 17, 2012ರಲ್ಲಿ ಉತ್ತರ ಪ್ರದೇಶ ವಿರುದ್ಧ ರಣಜಿ ಕ್ರಿಕೆಟ್ಗೆ ಡೆಬ್ಯೂ ಮಾಡಿದರು. ಚೊಚ್ಚಲ ಪಂದ್ಯದಲ್ಲೇ ಆಫ್ ಸ್ಪಿನ್ನರ್ ಸುರೇಶ್ ರೈನಾ ಮತ್ತು ಭುವನೇಶ್ವರ್ ಕುಮಾರ್ರಂತಹ ಸೂಪರ್ ಸ್ಟಾರ್ ಕ್ರಿಕೆಟಿಗರ ವಿಕೆಟ್ ಪಡೆದು ಮಿಂಚಿದ್ರು. 2016-17ರ ರಣಜಿ ಸೀಸನ್ನಲ್ಲಿ ಗೌತಮ್ 8 ಪಂದ್ಯಗಳಲ್ಲಿ 27 ವಿಕೆಟ್ ಪಡೆದು ಗಮನ ಸೆಳೆದಿದ್ರು. 2017-18ರಲ್ಲಿ ಮೈಸೂರಿನಲ್ಲಿ ಅಸ್ಸಾಂ ವಿರುದ್ಧ ನಡೆದ ರಣಜಿ ಪಂದ್ಯದಲ್ಲಿ ಗೌತಮ್ ಚೊಚ್ಚಲ ಶತಕ ಸಿಡಿಸಿ ಮಿಂಚಿದ್ರು. ಹೀಗೆ 2023ರವರೆಗೂ ದೇಸಿ ಕ್ರಿಕೆಟ್ನಲ್ಲಿ ಬ್ಯಾಟ್ ಮತ್ತು ಬಾಲ್ ಮೂಲಕ ಕಾಣಿಕೆ ನೀಡಿದ್ದ ಗೌತಮ್ ನಂತರ ಕರ್ನಾಟಕ ತಂಡದಲ್ಲಿ ಸ್ಥಾನ ಪಡೆಯಲಿಲ್ಲ. 59 ಫಸ್ಟ್ ಕ್ಲಾಸ್ ಮತ್ತು 68 ಲಿಸ್ಟ್ ಎ ಪಂದ್ಯಗಳಲ್ಲಿ ಗೌತಮ್ 320ಕ್ಕಿಂತ ಹೆಚ್ಚು ವಿಕೆಟ್ ಪಡೆದಿದ್ರು. ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲಿ ಆಲ್ರೌಂಡ್ ಪ್ರದರ್ಶನ ನೀಡಿದ್ದ ಗೌತಮ್ ಇಂಡಿಯಾ ಎ ತಂಡಕ್ಕೂ ಆಯ್ಕೆಯಾಗಿದ್ದರು. ನ್ಯೂಜಿಲೆಂಡ್ ಎ, ವೆಸ್ಟ್ ಇಂಡೀಸ್ ಎ, ಆಸ್ಟ್ರೇಲಿಯಾ ಎ ಮತ್ತು ಇಂಗ್ಲೆಂಡ್ ಲಯನ್ಸ್ ವಿರುದ್ಧ ಬಾಲ್ ಮತ್ತು ಬ್ಯಾಟ್ನಿಂದ ಗೌತಮ್ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್ ನೀಡಿದ್ರು. 2021ರಲ್ಲಿ ಟೀಮ್ ಇಂಡಿಯಾ ನೆಟ್ ಬೌಲರ್ ಆಗಿ ಕಾಣಿಸಿಕೊಂಡಿದ್ದ ಆಲ್ರೌಂಡರ್ ಗೌತಮ್ ನಂತರ ಅದೇ ವರ್ಷ ಶ್ರೀಲಂಕಾ ವಿರುದ್ಧ ಏಕದಿನ ಮತ್ತು T20 ಸರಣಿಗೂ ಆಯ್ಕೆಯಾಗಿದ್ದರು. ಕೊಲಂಬೋದಲ್ಲಿ ಲಂಕಾ ವಿರುದ್ಧ ಏಕೈಕ T20 ಪಂದ್ಯ ಆಡಿದ್ದ ಗೌತಮ್ 1 ವಿಕೆಟ್ ಪಡೆದಿದ್ರು. ಆ ಸರಣಿಯ ನಂತರ ಗೌತಮ್ ಮತ್ತೆ ಟೀಮ್ ಇಂಡಿಯಾದಲ್ಲಿ ಅವಕಾಶ ಪಡೆಯಲೇ ಇಲ್ಲ. ಗೌತಮ್ IPL ಫ್ರಾಂಚೈಸಿಗಳ ಫೇವರೆಟ್ ಕ್ರಿಕೆಟರ್ ಆಗಿದ್ದರು. ಮುಂಬೈ ಇಂಡಿಯನ್ಸ್, ರಾಜಸ್ಥಾನ್ ರಾಯಲ್ಸ್, ಪಂಜಾಬ್ ಕಿಂಗ್ಸ್, ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಲಕ್ನೋ ಸೂಪರ್ ಜೈಂಟ್ಸ್ ಸೇರಿದಂತೆ ಒಟ್ಟು 5 ತಂಡಗಳನ್ನು ಪ್ರತಿನಿಧಿಸಿದರು. 2017ರಲ್ಲಿ ಮುಂಬೈ ಇಂಡಿಯನ್ಸ್ ತಂಡಕ್ಕೆ 2 ಕೋಟಿ ರೂಪಾಯಿಗೆ ಸೇಲ್ ಆಗಿದ್ದ ಗೌತಮ್ 2018ರಲ್ಲಿ 6 ಕೋಟಿ 20 ಲಕ್ಷಕ್ಕೆ ರಾಜಸ್ಥಾನ ರಾಯಲ್ಸ್ ತಂಡದ ಪಾಲಾಗಿದ್ದರು. 2019ರಲ್ಲಿ RR ಅದೇ ಮೊತ್ತಕ್ಕೆ ಗೌತಮ್ರನ್ನ ತಂಡದಲ್ಲಿ ಉಳಿಸಿಕೊಂಡಿತ್ತು. ಆದರೆ 2020ರಲ್ಲಿ ಗೌತಮ್ ರಾಜಸ್ಥಾನ್ ತಂಡದಿಂದ ಪಂಜಾಬ್ ಕಿಂಗ್ಸ್ ತಂಡಕ್ಕೆ 6 ಕೋಟಿ 20 ಲಕ್ಷ ರೂಪಾಯಿಗೆ ಟ್ರೇಡ್ ಆದರು. 2021ರ IPLನಲ್ಲಿ ಗೌತಮ್ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ ದಾಖಲೆಯ ಮೊತ್ತಕ್ಕೆ ಸೇಲ್ ಆಗಿದ್ದರು. 9 ಕೋಟಿ 25 ಲಕ್ಷ ರೂಪಾಯಿಗೆ ಸೇಲ್ ಆಗಿದ್ದ ಗೌತಮ್ ಆಲ್ ಟೈಮ್ ರೆಕಾರ್ಡ್ ಬ್ರೇಕ್ ಮಾಡಿದರು. ಇದುವರೆಗೂ 9 IPL ಸೀಸನ್ ಆಡಿರುವ ಗೌತಮ್ 35 ಕೋಟಿಗೂ ಅಧಿಕ ಹಣ ಪಡೆದಿದ್ದಾರೆ. ಕರ್ನಾಟಕ ಪ್ರೀಮಿಯರ್ ಲೀಗ್ T20 ಟೂರ್ನಿಯಲ್ಲೂ ಗೌತಮ್ ಮಿಂಚು ಹೊರಿಸಿದ್ದಾರೆ. ಗೌತಮ್ ಮಾಡಿರುವ ದಾಖಲೆಗಳನ್ನು ಯಾರೂ ಅಳಿಸೋಕೆ ಸಾಧ್ಯವಿಲ್ಲ. 2019ರ KPLನಲ್ಲಿ ಬಳ್ಳಾರಿ ಟಸ್ಕರ್ಸ್ ಪರ ಬ್ಯಾಟ್ ಬೀಸಿದ ಗೌತಮ್ ಕೇವಲ 39 ಎಸೆತಗಳಲ್ಲಿ ವೇಗವಾಗಿ ಶತಕ ಸಿಡಿಸಿದರು. ಒಟ್ಟು 56 ಎಸೆತಗಳಲ್ಲಿ 134 ರನ್ ಬಾರಿಸಿದ ಗೌತಮ್ 13 ಸಿಕ್ಸರ್ಗಳನ್ನು ಸಿಡಿಸಿದರು. ವಿಶೇಷ ಅಂದರೆ ಬೌಂಡ್ರಿಗಳಿಂದಲೇ ಗೌತಮ್ 106 ರನ್ ಕಲೆ ಹಾಕಿದ್ರು. ಅದೇ ಪಂದ್ಯದಲ್ಲಿ ಗೌತಮ್ 4 ಓವರ್ ಬೌಲ್ ಮಾಡಿ ಕೇವಲ 15 ರನ್ ನೀಡಿ 8 ವಿಕೆಟ್ ಸಹ ಪಡೆದಿದ್ರು. ಒಟ್ಟಿನಲ್ಲಿ ಗೌತಮ್ ಒಬ್ಬ ಹೈಲಿ ಸ್ಕಿಲ್ಡ್ ಕ್ರಿಕೆಟರ್. ಬ್ಯಾಟಿಂಗ್ನಲ್ಲಿ ಫಿಯರ್ಲೆಸ್, ಅಗ್ರೆಸಿವ್, ಪವರ್ ಹಿಟರ್ ಆಗಿದ್ದ ಗೌತಮ್ ಬೌಲಿಂಗ್ನಲ್ಲೂ ಅದ್ಭುತ ವೇರಿಯೇಷನ್ಸ್ ಮತ್ತು ಟ್ಯಾಲೆಂಟ್ ಹೊಂದಿದ್ರು. ಇದಷ್ಟೇ ಅಲ್ಲ, ಗೌತಮ್ ಮೆಂಟಲಿ ಟಫ್ ಕ್ರಿಕೆಟರ್ ಕೂಡ ಆಗಿದ್ರು. ಹಾಗಾಗಿ ಟೀಕೆಗಳು ಎದುರಾದರೂ ಕುಗ್ಗದ ಗೌತಮ್ ತನ್ನ ಪರ್ಫಾರ್ಮೆನ್ಸ್ ಮೂಲಕವೇ ಎಲ್ಲದಕ್ಕೂ ಉತ್ತರ ನೀಡ್ತಿದ್ರು. ಸದ್ಯ ಗೌತಮ್ ಕ್ರಿಕೆಟ್ನಿಂದ ದೂರ ಉಳಿಯಲು ನಿರ್ಧರಿಸಿದ್ದಾರೆ. ಗೌತಮ್ ಸೆಕೆಂಡ್ ಇನ್ನಿಂಗ್ಸ್ಗೆ ಆಲ್ ದ ಬೆಸ್ಟ್ ಹೇಳೋಣ. ಥ್ಯಾಂಕ್ ಯು ಗೌತಮ್. ವಿ ಮಿಸ್ ಯು ಆನ್ ದ ಫೀಲ್ಡ್.